ಈ ಒಂದು ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕದ ಯಾವುದೇ ಒಂದು ಜಿಲ್ಲೆ ಆಗಿರಲಿ, ಯಾವುದೇ ಒಂದು ತಾಲೂಕು ಆಗಿರಲಿ, ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಕನ್ಫರ್ಮ್ ಆದರೆ ಒಂದೇ ತೆರನಾಗಿ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ. ಸೊ ಅದನ್ನು ಯಾವ ರೀತಿ ಅರ್ಜಿ ಅಂತ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಫಾರ್ವರ್ಡ್ ಮಾಡದೆ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ನೀವು ಅಪ್ಲಿಕೇಶನ್ ಹಾಕೋಬೋದು. ಆ ರೀತಿಯಾಗಿ ಅಷ್ಟು ಸುಲಭವಾಗಿ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ KR ನೇಮಕ ಅಂತ ಸರ್ಚ್ ಮಾಡಿ, karnataka.gov.in ಅಂತ. ಇದ್ರದ್ದು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಡಿ. ಸರ್ಚ್ ಮಾಡಿದ ನಂತರ kr.nemaka.krnic.in ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಲಿಂಕ್ ಇದೆ ನೋಡಿ, krnemaka1.krnic.in ಅಂತ, ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟು. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮೊದಲಿಗೆ ಯೂಸರ್ ಮ್ಯಾನ್ಯಲನ್ನು ಓದ್ಕೊಳ್ಳಿ. ನೀವು ನೋಡ್ತಾ ಇದ್ದ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ. ಇದನ್ನು ಕೂಡ ಸರ್ಕಾರದ ಮಾರ್ಗಸೂಚಿಗಳು ಎಲ್ಲ ಒಂದು ಡೀಟೇಲ್ಸ್ ಈ ಒಂದು 2 PDFನಲ್ಲಿದೆ. ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ. ನಾವಿವಾಗ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಮಿನಿ ಅಂಗನವಾಡಿ ಕಾರ್ಯಕರ್ತರ ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತಿದೆ ನೋಡಿ. ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಪ್ಲೀಸ್ ಫಿಲ್ ದ ಬಿಲೋ ಫೀಲ್ಡ್ ಫಾರ್ ದ ಪೋಸ್ಟ್ ಆಫ್ ಅಪ್ಲೈಡ್ ಅಂತ ಕೊಟ್ಟಿದ್ದಾರೆ. ಈಗ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ಒಂದು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು. ಅದರ ನಂತರ ತಾಲೂಕು, ಅದರ ನಂತರ ಅಧಿಸೂಚನೆ ಸಂಖ್ಯೆ. ಮೊದಲಿಗೆ ನಿಮಗೆ ಗೊತ್ತಾಗಿರ್ಬೇಕು, ಯಾಕಂದರೆ ಅಧಿಸೂಚನೆಯನ್ನು ನೋಟಿಫಿಕೇಷನನ್ನು ನೋಡಿಕೊಂಡ್ರೆ ಮಾತ್ರ ನಿಮಗೆ ಯಾವೊಂದು ತಾಲೂಕು, ಯಾವೊಂದು ಹೋಬಳಿ, ಯಾವೊಂದು ಪಂಚಾಯತಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತ ನಿಮಗೆ ಐಡಿಯಾ ಬರುತ್ತೆ. ಎಲ್ಲನೂ ನೋಟಿಫಿಕೇಷನ್ ಓದ್ಕೊಂಡ ನಂತರನೇ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಇದು ನಿಮಗೆ ಗೊತ್ತಿದ್ದರೆ, ಡೈರೆಕ್ಟಾಗಿ ನೀವು ಸೆಲೆಕ್ಟನ್ನು ಮಾಡ್ಕೋಬೋದು. ಇಲ್ಲಿ ಅಧಿಸೂಚನೆ ಸಂಖ್ಯೆ ತೋರಿಸ್ತಾ ಇದೆ. ಇಲ್ಲಿ VCWD AWW ಅಂತ ಬಂದಿದೆ, ಅಂಗನವಾಡಿ ವರ್ಕರ್ ಅಂತ ಬಂದಿದೆ. ಇಲ್ಲಿ AWH ಅಂದರೆ ಅಂಗನವಾಡಿ ವರ್ಕರ್ ಹೆಲ್ಪರ್ ಅಂತ ಬಂದಿದೆ. ಅಂಗನವಾಡಿ ಹೆಲ್ಪರ್ ಅಂತ ಆಗುತ್ತೆ. H ಅಂದರೆ ಹೆಲ್ಪರ್ ಅಂತ ಆಗುತ್ತೆ, W ಅಂದರೆ ವರ್ಕರ್ ಅಂತ ಆಗುತ್ತೆ. ಸೊ ನಾನು ಅಂಗನವಾಡಿ ವರ್ಕರ್ಗೆ ಹಾಕ್ತಾಯಿದ್ದೀನಿ. ಅಂಗನವಾಡಿ ವರ್ಕರ್ ಅಂತ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ಹುದ್ದೆ ಹೆಸರು ಸೆಲೆಕ್ಟ್ ಆಗಿದೆ. ಇಲ್ಲಿ ಇತರೆ ಸ್ಕೆಡ್ಯೂಲ್ ಕ್ಯಾಸ್ಟ್, ಸ್ಕೆಡ್ಯೂಲ್ ಟ್ರೈಬ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ದು ಯಾವುದು ಬರುತ್ತೋ ಒಂದು ಮೀಸಲಾತಿ ವರ್ಗ ಅದನ್ನಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ID ನಂಬರ್ ಕೇಳುತ್ತೆ. ಜಾತಿ ಪ್ರಮಾಣಪತ್ರದ ID ಸಂಖ್ಯೆಯನ್ನು ಎಂಟ್ರನ್ನು ಮಾಡಬೇಕು. ID ನಂಬರ್ ಎಂಟ್ರ್ ಮಾಡಿದ ನಂತರ ಸಬ್ಮಿಟ್ ಅಂತಿದೆ ನೋಡಿ, ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಮೀಸಲಾತಿಯನ್ನು ಸೆಲೆಕ್ಟ್ ಮಾಡಿರ್ತಾರೆ ಮೇಲ್ಗಡೆ OBC SC ST ಅಂತ. ಅದರ ಆಧಾರದ ಮೇಲೆ ನಿಮ್ಮ ಒಂದು ಮೀಸಲಾತಿ ಆಧಾರದ ಮೇಲೆ ಇಲ್ಲಿ ಶೋ ಆಗುತ್ತೆ ಯಾವೊಂದು ಜಿಲ್ಲೆ, ಯಾವೊಂದು ತಾಲೂಕಿನಲ್ಲಿ, ಯಾವೊಂದು ಪಂಚಾಯತ್ನಲ್ಲಿ ರಿಸರ್ವೇಷನ್ ಇಟ್ಟಿದ್ದಾರೆ ಅವೆಲ್ಲನೂ ಇಲ್ಲಿ ನಿಮಗೆ ಶೋ ಆಗುತ್ತಾ ಹೋಗುತ್ತೆ ನೋಡಿ. ಪ್ರತಿಯೊಂದು ಊರಿನ ಒಂದು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಯ ಹೆಸರು, ಯಾವೊಂದು ಪಂಚಾಯತಿ ಎಲ್ಲ ಕೂಡ ಇಲ್ಲಿ ಶೋ ಆಗುತ್ತಾ ಹೋಗುತ್ತೆ. ಸೊ ಇದಕ್ಕೆ ನೀವು ಇದರಲ್ಲಿ ಯಾವುದನ್ನು ಆಗ್ತಾ ಇದ್ದೀರಾ ಅದನ್ನು ನೋಡ್ಕೋಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಪ್ಲೀಸ್ ಸೆಲೆಕ್ಟ್ ದ ವೇಕೆನ್ಸಿ ಆ್ಯಸ್ ಪರ್ ಯುವರ್ ಚಾಯ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕಾಲ್ ಮಾಡಿಕೊಂಡು ಇದನ್ನು ರೈಟ್ ಸೈಡಿಗೆ ಎಳ್ಕೊಳ್ಳಿ. ರೈಟ್ ಸೈಡ್ ಎಳ್ಕೊಂಡ್ರೆ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ. ಸೆಲೆಕ್ಟ್ ವೇಕೆನ್ಸಿ ಇಲ್ಲಿದೆ ನೋಡಿ, ಸೆಲೆಕ್ಟ್ ವೇಕೆನ್ಸಿ. ಇಲ್ಲಿ ಟಿಕ್ ಏನು ಕಾಣ್ತಾ ಇದೆಯಲ್ಲ ರೌಂಡ್ ಮಾರ್ಕು, ಇದನ್ನು ಮಾಡ್ಕೋಬೇಕು. ಸೊ ನಿಮ್ದು ಯಾವೊಂದು ಊರಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಒಂದು ಊರ ಹೆಸರು ಇಲ್ಲಿ ತೋರಿಸ್ತಾ ಇದೆಯಿಲ್ಲ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ ಅಂಗನವಾಡಿ ಸೆಂಟ್ರ್ ತೋರಿಸ್ತಾ ಇದೆ ನೋಡಿ, ಅಂಗನವಾಡಿ ಸೆಂಟ್ರು ಯಾವೊಂದು ಊರಿಗಿದೆ ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆಗಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ನಂತರ ಸೆಲೆಕ್ಟ್ ಆದ ನಂತರ ನಿಮಗೆ ಇಲ್ಲಿ ತೋರಿಸ್ತೆ ಏರಿಯಾ ಟೈಪು, ಪ್ರದೇಶದ ಪ್ರಕಾರ ರೂರಲ್ ಬಂದಿದೆ. ಇಲ್ಲಿ ಗ್ರಾಮ ಪಂಚಾಯತಿ ಹೆಸರು ತೋರಿಸ್ತಾ ಇದೆ. ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಅದು ಎಲ್ಲಿ ಸೆಲೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಪಂಚಾಯತಿ ಹೆಸರು, ಕಂದಾಯ ಗ್ರಾಮದ ಹೆಸರು,
ಇಲ್ಲಿ ನಗರ ಅಂತ ಬಂದಿದೆ, ಎನ್ ಎ ಅಂತ ಬಂದಿದೆ, ಕಂದಾಯ ವಾರ್ಡ್ ಹೆಸರು ನೇ ಅಂತ ಬಂದಿದೆ, ಅಂಗನವಾಡಿ ಸೆಂಟ್ರ್ ನೇಮ್ ಕೂಡ ತೋರಿಸ್ತಾ ಇದೆ. ಇಲ್ಲಿ ಅಪ್ಲಿಕೆಂಟ್ ಫುಲ್ ನೇಮ್ ಅಂತಿದೆ. ಅಪ್ಲಿಕೆಂಟ್ ಫುಲ್ ನೇಮನ್ನು ಇಲ್ಲಿ ಎಂಟರ್ ಮಾಡಬೇಕು. ನಿಮ್ಮ ಒಂದು ಹೆಸರು ಯಾವ ರೀತಿ ಇದೆ ಆ ರೀತಿಯಾಗಿ ಹೆಸರನ್ನು ಇಲ್ಲಿ ಎಂಟ್ರನ್ನು ಮಾಡ್ಕೊಳ್ಳಿ. ಅದಾದ ನಂತರ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. SLC ಪ್ರಕಾರ ಡೇಟ್ ಆಫ್ ಬರ್ತನ್ನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಡೇಟು, ಮಂತು, ಇಯರ್ ಅನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಸೆಲೆಕ್ಟ್ ಮಾಡಿ. ಅದಾದ ನಂತರ ಆಟೋಮೆಟಿಕ್ಕಾಗಿ ನಿಮಗೆ ಕೆಳಗಡೆ ಏಜ್ ತೋರಿಸುತ್ತೆ, ಎಷ್ಟು ವರ್ಷ ಎಷ್ಟು ದಿನಗಳು ಅಂತ. ಆನಂತರ ಇಲ್ಲಿ ಮೇಲ್ ಆರ್ ಫೀಮೇಲ್ ತೋರಿಸ್ತಾ ಇದೆ, ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ 3 ಅಂತ. ಸೊ ಅದಾದ ನಂತರ ಇಲ್ಲಿ SLCನೇ 10ನೇ ತರಗತಿ ಅಧ್ಯಯನ ಮಾಡಿದ ಭಾಷೆ ಕನ್ನಡ ಭಾಷೆ ಕೊಟ್ಟಿದ್ದಾರೆ, ಇತರೆ ಭಾಷೆ ಅಂತ. ಇಲ್ಲಿ ಪ್ರಥಮ ಭಾಷೆ ಏನನ್ನು ಮಾಡಿದ್ದೀರಾ ನೀವು SLCನಲ್ಲಿ ಅದನ್ನು SLC ಮಾರ್ಕ್ಸ್ ಕಾರ್ಡು ನೋಡಿಕೊಂಡೇ ನೀವು ಸೆಲೆಕ್ಟನ್ನು ಮಾಡಬೇಕು. SLC ಭಾಷೆಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿದ್ದರೆ ಇಲ್ಲಿ ಫಸ್ಟ್ ಕನ್ನಡ ಅಂತ ತೊಗೊಳ್ಳಿ, ಸೆಕೆಂಡ್ ಆಗಿದ್ದರೆ ಸೆಕೆಂಡ್ ಅಂತ ತೊಗೋಬೇಕಾಗುತ್ತೆ. ಅದನಂತರ ಇಲ್ಲಿ ತಾಯಿ ಹೆಸರು ಕೇಳ್ತಾ ಇದೆ. ಈ ಒಂದು ತಾಯಿ SLCನಲ್ಲಿ ಯಾವ ರೀತಿ ಇದೆ ತಾಯಿ ಹೆಸರು ಅದನ್ನು ಹಾಕ್ಕೊಳ್ಳಿ. ಆನಂತರ ತಂದೆ ಹೆಸರು ಕೇಳ್ತದೆ, ತಂದೆ ಹೆಸರನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಆನಂತರ ಇಲ್ಲಿ ತಾಯಿ ವಿವಾಹಿತರು ಅಂತ ಕೇಳ್ತಾ ಇದೆ, ಮದುವೆ ಆಗಿದೆಯಾ ಇಲ್ಲ ಅಂತ. ಆಗಿದ್ದರೆ ಹೌದು ಅಂತ ಟಿಕ್ ಮಾಡಿ, ಆಗಿಲ್ಲ ಅಂದರೆ ನೋ ಅಂತ ಟಿಕ್ ಮಾಡಿ. ಅದನಂತರ ದ್ವಿತೀಯ PUC ಪರೀಕ್ಷೆ ನೋಂದಣಿ ಸಂಖ್ಯೆ ಅಂತ ಕೇಳ್ತದೆ. PUC ರಿಜಿಸ್ಟ್ರೇಷನ್ ನಂಬರು ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರ್ ಮಾಡಿ. ಅದಾದ ನಂತರ ಇಲ್ಲಿ ದ್ವಿತೀಯ PUC ಅಂಕಗಳು, ಇಲ್ಲಿ ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀರಾ, ಮಾರ್ಕ್ಸ್ ಅಪ್ಡೇನ್ ಅಂತಿದೆ, ಪಡೆದಿರುವಂಥ ಅಂಕಗಳನ್ನು ಇಲ್ಲಿ ಹಾಕಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸು ದ್ವಿತೀಯ PUCಯಲ್ಲಿ ಗಳಿಸಿದ ಗರಿಷ್ಠ ಅಂಕಗಳು ಅಂತಿದೆ, ನಿಗದಿಪಡಿಸಿದ ಗರಿಷ್ಠ ಅಂಕಗಳು ಎಷ್ಟು ಟೋಟಲ್ ಮಾರ್ಕ್ಸ್ ಇದೆ 600 ಟೋಟಲ್ ಮಾರ್ಕ್ಸು. ಇಲ್ಲಿ ಎಷ್ಟು ಪಡ್ಕೊಂಡಿದ್ದೀರಾ ಅದನ್ನು ಮೇಲ್ಗಡೆ ಅಪ್ಡೇನಲ್ಲಿ ಹಾಕಬೇಕು. ಹಾಕಿದ ನಂತರ ಆಟೋಮೆಟಿಕ್ಕಾಗಿ ಇಲ್ಲಿ ಪರ್ಸೆಂಟೇಜ್ ನಿಮಗೆ ಶೋ ಆಗುತ್ತೆ ಹೋಗುತ್ತೆ. ಅದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಮಾಡಿದ ನಂತರ ಇಲ್ಲಿ ಅರ್ಜಿದಾರರ ವಿಳಾಸ ಕೇಳ್ತಾ ಇದೆ. ಅರ್ಜಿದಾರರ ವಿಳಾಸ ಸಂಪೂರ್ಣವಾದ ವಿಳಾಸವನ್ನು ಆಧಾರ್ ಕಾರ್ಡ್ನಲ್ಲಿ ನೋಡಿಕೊಂಡು ಈ ಒಂದು ಬಾಕ್ಸಲ್ಲಿ ಅಡ್ರೆಸ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಕರ್ನಾಟಕ ಅಂತ ರಾಜ್ಯ ಸೆಲೆಕ್ಟ್ ಆಗಿದೆ ಆಟೋಮೆಟಿಕ್ಕಾಗಿ. ಅದಾದ ನಂತರ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ಒಂದು ಸ್ವಂತ ಜಿಲ್ಲೆ ಯಾವುದಿದೆ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ತಾಲೂಕನ್ನು ಇಲ್ಲಿ ಎಂಟ್ರ್ ಮಾಡಿ. ತಾಲೂಕು ಎಂಟ್ರ್ ಮಾಡಿದ ನಂತರ ಪಿನ್ ಕೋಡ್ ಅಂತ ಕೇಳ್ತಾ ಇದೆ, ಈ ಒಂದು ಬಾಕ್ಸಲ್ಲಿ ಪಿನ್ ಕೋಡ್ ಎಂಟ್ರ್ ಮಾಡಿ. ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ, ಈ ಒಂದು ಬಾಕ್ಸಲ್ಲಿ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ. ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ, ಯಾಕಂದರೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಹಾಗಾಗಿ ಮೊಬೈಲ್ ನಂಬರ್ ಅದರ ಇಮೇಲ್ ವಿಳಾಸ ಕೇಳ್ತಾ ಇದೆ, ಇಮೇಲ್ ಐ ಡಿ ಕೂಡ ಚಾಲ್ತಿಯಲ್ಲಿರುವಂಥದ್ದೇ ಇಮೇಲ್ ಐ ಡಿಯನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡಿ. ಅದಾದ ನಂತರ ರೆಸಿಡೆಂಟಲ್ ಸರ್ಟಿಫಿಕೇಟ್ ಅಂದರೆ ವಾಸಸ್ಥಳ ಅಥವಾ ನಿವಾಸಿ ಪ್ರಮಾಣಪತ್ರ ಆಡಿ ಸಂಖ್ಯೆ ಅಂತ ಬರ್ತಾ ಇದೆ. ವಾಸಸ್ಥಳ ಪ್ರಮಾಣಪತ್ರವನ್ನು ತೊಗೋಬೇಕು. ಇಲ್ಲಿ ಆಡಿ ಸಂಖ್ಯೆಯನ್ನು ಎಂಟ್ರ್ ಮಾಡಿ. ಅದಾದ ನಂತರ ಅಡಿಷ್ನಲ್ ಕೋರ್ಸ್ ಅಂಡರ್ಗಾನ್ ಅಂತಿದೆ, ಹೆಚ್ಚುವರಿ ಕೋರ್ಸ್ ವಿವರ. ಇಲ್ಲಿ ECC ಡಿಪ್ಲೊಮಾ ಕೋರ್ಸ್ ಅಪ್ಡೇನ್ ಮುಗಿದವರಿಗೆ ಟಿಕ್ ಮಾಡಬೇಕಾಗುತ್ತೆ. DCERT ಇಂದ ಪಡೆದ ECC ಡಿಪ್ಲೊಮಾ ಕೋರ್ಸ್ ಹಾಕಿದರೆ ಇದನ್ನು ಟಿಕ್ ಮಾಡ್ಕೋಬೇಕಾಗುತ್ತೆ ನೀವು. ಮತ್ತು JOC ಮುಗಿದವರು ಇದನ್ನು ಟಿಕ್ ಮಾಡ್ಕೋಬೇಕು. NTT ಕೋರ್ಸ್ ಮುಗಿದವರು ಇದನ್ನು ಟಿಕ್ ಮಾಡ್ಕೋಬೇಕು. ಇವು ಯಾವ ಮುಗ್ದಿಲ್ಲ ನಿಮಗೆ ಜಸ್ಟ್ ಬರೀ PUC ಓದಿದ್ದೀರ ಅಂದರೆ ಇದು ನಿಮಗೆ ಅಪ್ಲೈ ಆಗೋದಿಲ್ಲ, ಯಾವುದು ಟಿಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಿಮ್ಗೆ ಸಂಬಂಧಪಟ್ಟಿದ್ದರೆ ಮಾತ್ರ ಈ ಒಂದು ಇಲ್ಲಿ ಏನು ಆಪ್ಷನ್ ಕೊಟ್ಟಿದ್ದಾರಲ್ಲ ಈ ಒಂದು ಕೋರ್ಸುಗಳು, ಇದರಲ್ಲಿ ಯಾವುದೋ ನಿಮಗೆ ಅನ್ವಯ ಆಗಿದ್ದಲ್ಲಿ ಮಾತ್ರ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅನ್ವಯ ಆಗಿಲ್ಲ ಅಂದರೆ ಇದನ್ನು ಯಾವುದೂ ಟಿಕ್ ಮಾಡೋಕ್ಕೆ ಹೋಗಬೇಡಿ. ಅದಾದ ನಂತರ ಪ್ರಿಫರೆನ್ಸ್ ಗ್ರೂಪ್ ಅಂತ ಕೊಟ್ಟಿದ್ದಾರೆ, ಆದ್ಯತಾ ಗುಂಪುಗಳು. ಆ್ಯಸಿಡ್ ಅಟ್ಯಾಕ್ ವಿಕ್ಟಿಮ್ ವುಮೆನ್ ಅಂತ ಕೊಟ್ಟಿದ್ದಾರೆ. ಆ್ಯಸಿಡಿಗೆ ಒಳಗಾದ ಮಹಿಳೆಯಾಗಿದ್ದರೆ ಇದನ್ನು ಟಿಕ್ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ. ಆ್ಯಸಿಡಿಗೆ ಒಳಗಾದ ಮಹಿಳೆಯವರು ಮಾತ್ರ ಇದನ್ನು ಟಿಕ್ ಮಾಡ್ಕೋಬೇಕು, ನೀವು ಆಗಿದ್ದಿಲ್ಲ ಅಂದರೆ ಅದನ್ನು ಹಾಗೆ ಬಿಡಿ. ಮತ್ತು ಇಲಾಖಾ ಸಂಸ್ಥೆಗಳ ನಿವಾಸಿಗಳು ಅಂದರೆ ಈ ಒಂದು ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯ ಸಂಸ್ಥೆಗಳ ನಿವಾಸಿಗಳು ಕನಿಷ್ಠ 3 ವರ್ಷ ಇಲಾಖೆಯಲ್ಲಿ ಸುಧಾರಣಾ ಸಂಸ್ಥೆಗಳಲ್ಲಿ ಮಹಿಳಾ ನಿಲಯಗಳಲ್ಲಿ ವಾಸಿಸಿರೋ ಮಹಿಳೆಯಾಗಿದ್ದಲ್ಲಿ ಇದಕ್ಕೆ ಟಿಕ್ ಮಾಡ್ಕೋಬೇಕು. ಅಥವಾ ವಿಧವೆ ಆಗಿದ್ದಲ್ಲಿ ಕೊಟ್ಟಿರೋ ವಿಧವ ಅಂತ ಕೊಟ್ಟಿದ್ದಾರೆ, ವಿಧವೆ ಆಗಿದ್ದಲ್ಲಿ ಇದನ್ನು ಟಿಕ್ ಮಾಡ್ಕೋಬೇಕು. ಈ ಒಂದು ಮೀಸಲಾತಿ ನಿಮಗೆ ಅನ್ವಯ ಆಗುತ್ತೆ ವಿಧವೆಯರಾಗಿದ್ದರೆ. ಅದಾದ ನಂತರ ಇಲ್ಲಿ ಡಿಸೇಬಲ್ ಪೀಪಲ್ ಅಂತ ಕೊಟ್ಟು ಅಂಗವಿಕಲರಾಗಿದ್ದರೆ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿವೋರ್ಸ್ ವುಮೆನ್ ಅಂತ ಕೊಟ್ಟಿದ್ದಾರೆ, ವಿಚ್ಛೇದಿತ ಮಹಿಳೆ ಆಗಿದ್ದಲ್ಲಿ ಇದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಡಾಟರ್ ಆಫ್ ಫಾರ್ಮರ್ ದೇವದಾಸಿ ಅಂತ ಕೊಟ್ಟಿದ್ದಾರೆ, ದೇವದಾಸಿಯ ಮಗಳಾಗಿದ್ದರೆ ಈ ಒಂದು ಆಪ್ಷನನ್ನು ಟಿಕ್ಕನ್ನು ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಹಾಕಬೇಕು, ಯಾವ ಥರ ಮಿಸ್ಟೇಕ್ ಆಗ್ಬೋದು. ಮಿಸ್ಟೇಕ್ ಆದರೆ ನಿಮ್ಮ ಒಂದು ಅರ್ಜಿ ರಿಜೆಕ್ಟನ್ನು ಮಾಡಲಾಗ್ತದೆ, ಮುಲಾಜಿಲ್ಲದೆ ರಿಜೆಕ್ಟನ್ನು ಮಾಡ್ತಾರೆ. ಸೊ ಹಾಗಾಗಿ ಕಂಪಲ್ಸರಿ ಭಾಳ ಕೇರ್ಫುಲ್ಲಾಗಿ ನೋಡಿಕೊಂಡೇ ಸೆಲೆಕ್ಟನ್ನು ಮಾಡ್ಕೋಬೇಕು. ತಪ್ಪಾಗಿದ್ದರೆ ಮಾತ್ರ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಲಾಸ್ಟಲ್ಲಿ ಪ್ರಾಜೆಕ್ಟ್ ರೆಫ್ಯೂಜೀಸ್ ಅಂತ ಕೊಟ್ಟಿದ್ದಾರೆ, ಯೋಜನಾ ನಿರಾಶ್ರಿತರು PDP ಅಂತ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್
ಈ ಒಂದು PDP ಸರ್ಟಿಫಿಕೇಟ್ ಇದ್ದವರು ಇದನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ಲಾಸ್ಟಲ್ಲಿ ಏನಿದೆಯಲ್ಲ ಪ್ರೊಜೆಕ್ಟ್ ರಿಫ್ಯೂಜಸ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಐ ಕ್ಲಾರಿಫೈ ದಟ್ ಯಾವ ಕಂಪ್ಲೀಟ್ ಅಂತ ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಪ್ರಿವ್ಯೂ ಅಂತಿದೆ ನೋಡಿ, ಈ ಒಂದು ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಶೋ ಇಷ್ಟೊತ್ತು ಏನು ಫಿಲ್ ಮಾಡಿದರೆ ಎಲ್ಲನೂ ಇಲ್ಲಿ ಶೋ ಆಗುತ್ತೆ ಹೋಗುತ್ತೆ. ಒಂದ್ಸಲ ಸರಿಯಾಗಿ ನೋಡ್ಕೋಬೇಕು ಅದನ್ನು. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಒಂದು ಪ್ರಿವ್ಯೂ ಪೇಜು ಓಪನ್ ಆಗುತ್ತೆ ವಿಂಡೋ. ಇಲ್ಲಿ ನಿಮ್ಮ ಒಂದು ಡೀಟೇಲ್ಸು ಏನೆಲ್ಲ ಫಿಲಪ್ ಮಾಡಿದ್ದೀರಾ, ನಿಮ್ಮ ಒಂದು ಹೆಸರು, ಊರ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು ಎಲ್ಲ ಒಂದು ಮಾಹಿತಿ ಇಲ್ಲಿರುತ್ತೆ. ಸೊ ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಏನಾದರೂ ತಪ್ಪಾಗಿದ್ದರೆ ಎಡಿಟ್ ಕೂಡ ಮಾಡ್ಕೋಕ್ಕೆ ಅವಕಾಶ ಇರುತ್ತೆ. ಸೊ ಮೇನ್ ನಿಮಗೆ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತು ಇಷ್ಟು ಮಾತ್ರ ಕರೆಕ್ಟಾಗಿರಬೇಕು. ಸೊ ಅಂದಾಗ ಮಾತ್ರ ನಿಮಗೆ ಓಕೆ ಆಗುತ್ತೆ ಅಪ್ಲಿಕೇಶನು. ಏನಾದರೂ ಇದರಲ್ಲಿ ಮಿಸ್ಟೇಕ್ ಆದರೆ ರಿಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತನ್ನು ನೋಡ್ಕೊಳ್ಳಿ. ಕಂಪ್ಲೀಟಾಗಿ ರೀಚೆಕ್ಕನ್ನು ಮಾಡ್ಕೋಬೇಕು. ಸೊ ಎಲ್ಲನೂ ಸರಿಯಾಗಿದೆ ಅಂತ ನೋಡ್ಕೊಂಡ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ನಂತರ ಕಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿ ನಂತರ ಇಲ್ಲಿ ಸೇವ್ ಚೇಂಜಸ್ ಅಂತಿದೆ ನೋಡಿ, ಒಂದು ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ, ರಿಜಿಸ್ಟರ್ ಸಕ್ಸಸ್ಫುಲ್ಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ಈಸ್ ನಂಬರ್ ಬಂದಿದೆ. ಪ್ಲೀಸ್ ನೋಟ್ ಡೌನ್ ದ ಫ್ಯೂಚರ್ ರೆಫರೆನ್ಸ್ ಹೋಮ್ ಟು ಗೋ ಟು ಹೋಮ್ ಅಂತ ಬಂದಿದೆ. ಸೊ ಈ ಒಂದು ನಂಬರನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಇಲ್ಲಿ ಅಪ್ಲಿಕೇಶನ್ ನಂಬರನ್ನ ಫೋಟೋ ಅಪ್ಲೋಡ್ ಮಾಡುವಾಗ ಮತ್ತು ಏನಾದರೂ ಕರೆಕ್ಷನ್ ಮಾಡ್ಬೇಕಂದ್ರೆ ಏನಾದರೂ ನೋಡ್ಬೇಕಂದ್ರೆ ಇದನ್ನು ನೀವು ಹಾಕಿಸಿ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ನಂಬರನ್ನು ನೋಟ್ ಮಾಡಿ ಇಟ್ಕೊಂಡಿರಿ. ನೋಟ್ ಮಾಡ್ಕೊತಾ ಇದ್ದೀನಿ ನಾನು ಕೂಡ. ಇವಾಗ ಅಪ್ಲಿಕೇಶನ್ ಹಾಕಿದ್ದೇವೆ. ಸೊ ನೆಕ್ಸ್ಟ್ ಇವಾಗ ಹೋಮ್ ಅಂತ ಕ್ಲಿಕ್ ಮಾಡಿ ನಂತರ ನೋಡಿ ಅಪ್ಲಿಕೇಶನ್ ಹಾಕಿದ್ದೀವಿ. ಇವಾಗ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತಿದೆ. ಸೊ ಇದನ್ನು ಕ್ಲಿಕ್ ಮಾಡಿ ನಂತರ ಅಲ್ಲಿ ಏನು ನಂಬರ್ ಬಂದಿತ್ತಲ್ಲ ಫಸ್ಟ್ ನಂಬರು, ಆ ಒಂದು ನಂಬರನ್ನು ಇಲ್ಲಿ ಎಂಟ್ರ್ ಮಾಡಿ ನಂತರ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ID, ಹೆಸರು, ಡೇಟ್ ಆಫ್ ಬರ್ತ್ ಇದೆ. ಇಲ್ಲಿ ಮೊದಲಿಗೆ ಫೋಟೋನ ಇಂಟ್ರಕ್ಷನ್ ಕೊಟ್ಟಿದ್ದಾರೆ, ಫೋಟೋ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ. ಇಲ್ಲಿ ಫೋಟೋ ಸೈಜ್ ಬಂದು ಮ್ಯಾಕ್ಸಿಮಮ್ 100 KB ಅಂತ ಕೊಟ್ಟಿದ್ದಾರೆ. 100 KB ಒಳಗಡೆ ಇರಬೇಕು. ಇಲ್ಲಿ ಡೈಮೆನ್ಷನ್ ಕೊಟ್ಟಿದ್ದಾರೆ, 45 mm ಹೈಟ್ ಇರಬೇಕು, 35 mm ವಿಡ್ತ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮತ್ತು ಆಫ್ಟರ್ ಸಕ್ಸಸ್ಫುಲ್ಲಿ ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಕಂಟಿನ್ಯೂ ವಿತ್ ಇ ಸೈನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇ ಸೈನ್ ಆಪ್ಷನ್ ಕೂಡ ಇದೆ ಅಂತ ತೋರಿಸ್ತಾ ಇದೆ. ಕೆಲವು ಸಲ ಇ ಸೈನ್ ಆಗುತ್ತೆ, ಇನ್ನು ಕೆಲವು ಸಲ ಇ ಸೈನ್ ಆಗೋದಿಲ್ಲ. ಸೊ ಟ್ರೈ ಮಾಡಿ ನೋಡೋಣ ಇ ಸೈನ್ಗೆ ಹೋಗುತ್ತಾ ಹೋಗಲ್ವಾ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಕೂಡ ಸಿಗ್ನೇಚರ್ ಕೂಡ ನೋಡಿ, ಅಪ್ಲೋಡ್ ಸಿಗ್ನೇಚರ್ ಅಂತಿದೆ. ಇಲ್ಲಿ ಕೂಡ 100 KB ಒಳಗಡೆ ಇರಬೇಕು. ಎರಡು ಕೂಡ JPG ಫಾರ್ಮೇಟ್ನಲ್ಲಿ ನೀವು ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡನ್ನು ಮಾಡಬೇಕು. ನಾನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಪ್ಲೋಡನ್ನು ಫೋಟೋ ತೊಗೊಂಡು ನೀವು ಒಂದು ಆ್ಯಪ್ ಇದ್ದಾವೆ JPG ಫಾರ್ಮೇಟ್ ಅಂತ, ಒಂದು JPG ಫಾರ್ಮೇಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. ಮಾಡಿಕೊಂಡು ಒಂದು ಚೂಸ್ ಫೈಲ್ ಅಂತ ಏನು ಕಾಣ್ತಾ ಇದೆಯಲ್ಲ, ಒಂದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ, ನಿಮಗೆ ಫೋಟೋ ಅಪ್ಲೋಡ್ ಆಗೋಕ್ಕೆ ಹೇಳುತ್ತೆ. ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಫೋಟೋವನ್ನು ಅಪ್ಲೋಡನ್ನು ಮಾಡಿದ್ದೆ ನಾನು. ಫೋಟೋ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಫೋಟೋ ಅಪ್ಲೋಡ್ ಅಂತ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ನೋಡಿ, ಒಂದು ಫೋಟೋ ಅಪ್ಲೋಡ್ ಅಂತ ಕ್ಲಿಕ್ ಮಾಡಬೇಕು. ಫೈಲ್ ಸೆಲೆಕ್ಟ್ ಮಾಡಿದ ನಂತರ ಫೋಟೋ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ ಅಪ್ಲೋಡ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಶೋ ಆಗುತ್ತೆ. ಫೋಟೋ ಮತ್ತು ಸಿಗ್ನೇಚರು ಅಪ್ಲೋಡ್ ಮಾಡಿದರೆ ನಿಮಗೆ ಶೋ ಆಗುತ್ತೆ. ನೋಡಿ ನಿಮಗೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಈ ರೀತಿಯಾಗಿ ಶೋ ಆಗಬೇಕು. ಶೋ ಆಗಿಲ್ಲ ಅಂದರೆ ಏನಾದರೂ ಮಿಸ್ಟೇಕ್ ಆಗಿದೆ, JPG ಫಾರ್ಮ್ಯಾಟಲ್ಲಿ ಇಲ್ಲ ಅಥವಾ KB ಜಾಸ್ತಿ ಆಗಿದ್ರೆ ಮಾತ್ರ ನಿಮಗೆ ಎರರ್ ಬರೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ 100 KB ಒಳಗಡೆ ಇರುವಂತೆ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಂಡು ಇಲ್ಲಿ ಸೇವ್ ಅಂತ ಕಾಣ್ತಾ ಇದೆ ನೋಡಿ, ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫೋಟೋ ಮತ್ತು ಸಿಗ್ನೇಚರು ಸೇವ್ ಆಗುತ್ತೆ. ಸ್ವಲ್ಪ ಲೋಡಿಂಗ್ ತೊಗೊತಾ ಇದೆ ನೋಡಿ, ಸೇವ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಲೋಡಿಂಗ್ ತೊಗೊತಾ ಇದೆ, ವೇಟ್ ಮಾಡಿ ನೋಡಿ, ಈ ರೀತಿಯಾಗಿ ಬರಬೇಕು. ಸ್ವಲ್ಪ ವೇಟ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ವೇಟ್ ಮಾಡೋದ್ರೆ ರಿಪ್ಲೇಸ್ ಮಾಡಿಬಿಟ್ರೆ ನಿಮಗೆ ಮತ್ತೆ ಬ್ಯಾಕ್ ಹೋಗುತ್ತೆ. ಫೋಟೋ ಆ್ಯಂಡ್ ಸೈನ್ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ
ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಹೋಮ್ ಅಂತ ಕೇಳ್ತಾ ಇದೆ. ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ನೆಕ್ಸ್ಟ್ ಸ್ಟೆಪ್ಪು ಡಾಕ್ಯುಮೆಂಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಎಲ್ಲ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡಬೇಕು. ಮತ್ತು ನಿಮಗೆ ಇಲ್ಲಿ ಅಪ್ಲಿಕೇಶನ್ ಐ ಡಿ ಕೇಳುತ್ತೆ. ಅಪ್ಲಿಕೇಶನ್ ಐ ಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನನ್ನು ಮಾಡ್ಕೋಬೇಕು. ಸಬ್ಮಿಟ್ ಕೊಟ್ಟರೆ ಲಾಗಿನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನಿಮಗೆ ಸೈನ್ ಇನ್ ಟು ಯುವರ್ ಅಕೌಂಟ್ ಅಂತ ಬರ್ತಾ ಇದೆ. ಇಲ್ಲಿ ನಿಮಗೆ ಡಿಜಿಲಾಕರ್ಗೆ ಕೇಳ್ತಾ ಇದೆ. ಡಿಜಿಲಾಕರಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ತೊಗೊತಾ ಇದೆ ಈ ಸೈನಾಗಿ. ಸೊ ಮೊಬೈಲ್ ನಂಬರು, ಯೂಸರ್ ಐ ಡಿ ಅಥವಾ ಆಧಾರ್ ನಂಬರ್ ಅಂತ 3 ಥರ ಕೇಳ್ತಾ ಇದೆ. ಸೊ ಇದ್ರ ಯಾವುದು ಈಸಿ ನಿಮಗೆ ಅದನ್ನು ಮಾಡ್ಕೊಳ್ಳಿ. ಆಲ್ಮೋಸ್ಟು ಆಧಾರ್ ಅಂತಲೇ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮೊಂದು ಆಧಾರ್ ಕಾರ್ಡ್ ಹಾಕಿ ನೆಕ್ಸ್ಟ್ ಅಂತ ಕೊಡಿ. ಅಲ್ಲಿ ಯಾಕಂದರೆ ನಿಮಗೆ ಲಾಗಿನ್ ಆಗುತ್ತೆ. ಹಾಕ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಟೈಮ್ ಔಟ್ ಅಂತ ಬರ್ತಾ ಇದೆ. ಸೊ ಮತ್ತೆ ಫಸ್ಟ್ಲಿಂದ ಟ್ರೈ ಮಾಡೋಣ. ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಮಗೆ ಡಿಜಿಲಾಕರಿಗೆ ಬರುತ್ತೆ. ಸರ್ವರ್ ಸ್ವಲ್ಪ ಸ್ಲೋ ಇದೆ, ಹಾಗಾಗಿ ಟ್ರೈ ಮಾಡೋಣ ಇನ್ನೊಮ್ಮೆ. ಎಲ್ಲ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದರೆ ನಿಮಗೆ ಲಾಸ್ಟಲ್ಲಿ ಪ್ರಿಂಟ್ ಬರುತ್ತೆ. ಸೊ ಇವಾಗ OTP ಹೋಗಿದೆ. ಈ ಒಂದು ಮೊಬೈಲ್ ನಂಬರ್ಗೆ ಲಿಂಕ್ ಅಂದರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ ಒಂದು OTP ಹಾಕಿ ನೀವು ಸಬ್ಮಿಟ್ ಮಾಡಿದರೆ ನಿಮಗೆ ಡಿಜಿಲಾಕರ್ ಓಪನ್ ಆಗುತ್ತೆ. ಸೊ ಅದು ನೆಕ್ಸ್ಟ್ ಈಸೇನ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡು ಕೇಳುತ್ತೆ. ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ವಾಸ್ತಳ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಮೀಸಲಾತಿ ಏನು ಕೋರಿರ್ತೀರ ಆ ಒಂದು ಮೀಸಲಾತಿಯನ್ನು ಅದು ನಿಮಗೆ ಓಪನ್ ಆಗುತ್ತೆ.